ನಿರಂತರ ಪಾದಯಾತ್ರೆಯಿಂದ ಬಿಜೆಪಿಗೆ ಸಿಕ್ಕ ಪ್ಲಸ್ ಏನು ಹಾಗಿದ್ರೆ? ಈ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದಾಗಿದ್ದಾರೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ನಡೆದಂಥ ಈ ಮೈಸೂರು ಚಲೋ ಕಾರ್ಯಕರ್ತರ ಹುಮ್ಮಸ್ಸನ್ನ ಹೆಚ್ಚು ಮಾಡಿದೆ. ಪಕ್ಷದ ಪ್ರಮುಖರ ಬೆಂಬಲ ಇದಕ್ಕೆ ಹೇಗಿತ್ತು? ಈ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕೈ ಸೇರಲಿದೆ ಪಾದಯಾತ್ರೆಯ ಸಮಗ್ರ ಮಾಹಿತಿ. ಈ ಎಲ್ಲದರ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡೋದಕ್ಕೆ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು ಸರ್ಕಾರದ ವಿರುದ್ಧ ಹೋರಾಟ, ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹ, ಬಟ್ ಬಿಜೆಪಿಗೆ ಆದಂಥ ಪ್ಲಸ್ಗಳೇನು? ಈ ಪಾದಯಾತ್ರೆಯಿಂದ ಯಾವ ರೀತಿ ವರದಿಯನ್ನು ಹೈಕಮಾಂಡ್ನ ಗಮನಕ್ಕೆ ತರಲಿದ್ದಾರೆ ವಿಜಯೇಂದ್ರ? ಏನು ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ನಡೆದಂಥ ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಎಷ್ಟು ಪ್ಲಸ್ ಆಗಿದೆ, ಎಷ್ಟು ಮೈನಸ್ ಆಗಿದೆ ಅನ್ನೋದ್ರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಹೈಕಮಾಂಡ್ ನಾಯಕರಿಗೆ ಒಂದು ವರದಿಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಕಳೆದ 8 ದಿನಗಳಿಂದ ನಡೆದಂಥ ಏನು ಪಾದಯಾತ್ರೆ ಆಗಿರ್ಬೋದು, ಜೊತೆಗೆ ಸಮಾವೇಶ ಆಗಿರ್ಬೋದು, ಜೊತೆಗೆ ಈ ಒಂದು ಏನು ಪಾದಯಾತ್ರೆಯಲ್ಲಿ ಕಾರ್ಯಕರ್ತರು ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಸಂಘಟಿತವಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ಕಾರ್ಯಕರ್ತರಿಗೆ ಕೂಡ ಹೊಸ ಹುಮ್ಮಸ್ಸು ಬಂದಿದೆ. ಹಳೆ ಮೈಸೂರು ಭಾಗದಲ್ಲಿ ಏನು ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಈ ಒಂದು ಪಾದಯಾತ್ರೆ ಪ್ಲಸ್ ಆಗಿರುವಂಥದ್ದು. ಜೊತೆಗೆ ನಾಯಕರೆಲ್ಲರೂ ಕೂಡ ಕೈ ಜೋಡಿಸಿರುವಂಥದ್ದು. ಜೊತೆಗೆ ಈ ಒಂದು ಪಾದಯಾತ್ರೆಯಿಂದ ಸರ್ಕಾರಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಜೊತೆಗೆ ಮುಖ್ಯಮಂತ್ರಿಯವರ ಇಮೇಜ್ಗೂ ಡ್ಯಾಮೇಜ್ ಆಗಿರುವಂಥದ್ದು. ನಮ್ಮ ಒಂದು ಪಾದಯಾತ್ರೆ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಏನು ಒಂದಷ್ಟು ಆತಂಕಕ್ಕೊಳಗಾಗಿತ್ತು. ಜೊತೆಗೆ ಒಂದು ಏನು ಸರಣಿ ಒಂದು ಸಮಾವೇಶಗಳಾಗಿರ್ಬೋದು, ಜೊತೆಗೆ ಪಕ್ಷದಲ್ಲಿ ಒಂದು ಅವರಿಗೆ ಒಂದಷ್ಟು ಒಂದು ಏನು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವರದಿಯನ್ನು ವಿಜಯೇಂದ್ರ ಅವರು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ನೀಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದು, ಸಂಪೂರ್ಣವಾದಂಥ ವರದಿಯನ್ನು ರೆಡಿ ಮಾಡಿ ಕೆಲವೇ ದಿನಗಳಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ಸಿನ ಬಗ್ಗೆ ಸಂಪೂರ್ಣವಾದಂಥ ವರದಿಯನ್ನು ನೀಡ್ತಾ ಇರುವಂಥದ್ದು. ಜೊತೆಗೆ ಏನು ತಮ್ಮ ನೇತೃತ್ವದಲ್ಲಿ ಮೊದಲ ಬಾರಿಗೆ ಈ ಒಂದು ಪಾದಯಾತ್ರೆ ನಡೆದಿರುವಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರು, ಜೊತೆಗೆ ಏನು ಸಂಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಒಂದು ಗಟ್ಟಿ ದಿನ ಅಂದರೆ ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಈ ಒಂದು ಪಾದಯಾತ್ರೆ ಸಾಕಷ್ಟು ಪಕ್ಷಕ್ಕೆ ಒಂದು ಮೆಟ್ಟಿಲಾಗಿ, ಜೊತೆಗೆ ಒಂದು ತಮಗೆ ಒಂದು ಆದರ್ಶವಾಗಿ ಈ ಒಂದು ಪಾದಯಾತ್ರೆ ಸಿಕ್ಕಿದೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನಾವು ಪಕ್ಷದಿಂದ ಬಳಸ್ಕೊಂಡಿದ್ದೇವೆ ಅನ್ನೋ ಮಾತನ್ನು, ಜೊತೆಗೆ ವರದಿಯನ್ನು ಕೊಡಲಿಕ್ಕೆ ಈಗಾಗಲೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.